ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಳ್ಳೋಣ. ಇದು ಸ್ವಲ್ಪ ಹುರ್ಕೊಳ್ತೀನಿ ಮೊದಲಿಗೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ತೆಗೆದುಬಿಡ್ತೀನಿ ಇದನ್ನು. ಇವಾಗ ಅದೇ ಪಾತ್ರೆ ಇಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿನ ಹುರ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು. ಈ ರೀತಿ ಮುರಿದು ಹಾಕಬೇಕು, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ತೊಳ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಒಂದು 10-15 ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕೋತೀನಿ. ಈ ರೀತಿ ಹುರ್ಕೊಂಡ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಈ ಮೆಣಸಿನ್ಕಾಯಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಒಂದು ಹಿಡಿಯಷ್ಟು ತೊಳೆದು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಉಪ್ಪು, ಹುಣಸೆಹಣ್ಣು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ಇದು ಉಪ್ಸಾರು ಖಾರ. ಒಂದು ಕುಕ್ಕರ್ಗೆ ಹುರಿದಿರೋ ಅವರೆಕಾಳು ತೊಳ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದು ಸೀಮೆ ಬದನೆಕಾಯಿ. ನಾವು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು, ಸೊಪ್ಪು ಬೇಕಾದ್ರೂ ಹಾಕ್ಕೋಬೋದು. ನಾನು ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು, ನಮಗೆ ಉಪ್ಸಾರಿಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಬಿಟ್ಟು ಇದನ್ನು ಸ್ಟವ್ ಮೇಲೆ ಇಡ್ತೀನಿ. 3 ವಿಷಲ್ ಬರ್ಸ್ಕೊಳ್ತೀನಿ. ಹುರಿದ ಅವರೆಕಾಳು, ಸೀಮೆ ಬದನೆಕಾಯಿ. ಇವಾಗ 3 ವಿಷಲ್ ತೊಗೋತೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ತೊಗೊಳ್ಳೋಣ. ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿಂದ ಉಪ್ಸಾರು ಖಾರ ರುಬ್ಕೊಂಡಿದ್ದೀನಿ. ಇವಾಗ ಕಾಳು ಮತ್ತು ತರಕಾರಿ, ಅವರೆಕಾಳು, ಹುರಿದಿರೋ ಅವರೆಕಾಳು, ತರಕಾರಿ ಸ್ವಲ್ಪ ಆರಕ್ಕೆ ತೆಗೆದಿದ್ದೀನಿ. ಇದನ್ನು ರುಬ್ಬಾಕಬೇಕು. ನೆನೆಸಿಲ್ಲ ಅಂತ ಏನು ಇದು ಮಾಡಬೇಡಿ, ಚೆನ್ನಾಗಿ ಬೇಯುತ್ತೆ. ತುಂಬ ಚೆನ್ನಾಗಿ ಬೆಂದೋಗುತ್ತೆ ಅವರೆಕಾಳು. ನೋಡಿ, ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಬಾಕ್ತೀನಿ ಇಲ್ಲಿಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮುದ್ದೆಗೆ ಈ ರೀತಿ ಉಪ್ಪು ಸಾರು ಮಾಡ್ಕೊಳ್ಳಿ. ಸೊಪ್ಪಾರು ಹಾಕ್ಕೋಬೋದು, ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು, ಕಾಳುಗಳು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಈ ರೀತಿ ಮುದ್ದೆಗೆ ಉಪ್ಪು ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿಲೂ ಮಾಡ್ಕೋಬೋದು. ನಾನು ಇವತ್ತು ಹಸಿಮೆಣ್ಸಿನ್ಕಾಯಿ ಮಾಡಿದ್ದೀನಿ ಉಪ್ಸಾರು ಖಾರ. ನೋಡಿ, ಈ ರೀತಿ ತರಕಾರಿ ಸ್ವಲ್ಪ ಕಾಳು ರುಬ್ಬ ಹಾಕಿದ್ರೆ ಸ್ವಲ್ಪ ಉಪ್ಸಾರು ಗಟ್ಟಿ ಬರುತ್ತೆ. ಈಗ ತೊಳೆದು ಎಲ್ಲ ನೀರು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಒಂದು ಸಲ ಕುದಿಸ್ಬಿಡ್ತೀನಿ. ಈ ಥರ ಚೆನ್ನಾಗಿ ಕುದಿಸ್ಬಿಟ್ರೆ ಇದು ಅನ್ನಕ್ಕೆ ಮುದ್ದೆಗೆ ರೆಡಿಯಾಗಿರುತ್ತೆ. ಇವಾಗ ಅನ್ನಕ್ಕೆ ಇಟ್ಬಿಡ್ತೀನಿ. ಅಕ್ಕಿ ತೊಳೆದು ಇಟ್ಟಿದ್ದೀನಿ ಕುಕ್ಕರಲ್ಲಿ, ಅನ್ನಕ್ಕೆ ಇಡ್ತೀನಿ. ಇದು ತೆಗೆದ್ಬಿಟ್ಟು ನೋಡಿ, ಈ ರೀತಿ ಅನ್ನ, ಉಪ್ಸಾರು ಖಾರ, ಉಪ್ಸಾರು ಹಾಕ್ಕೊಂಡು ಊಟ ಮಾಡೋದು. ಮುದ್ದೆಗೂ ಚೆನ್ನಾಗಿರುತ್ತೆ. ಇದು ಯಾವುದಕ್ಕೆ ಬೇಕಾದರೂ ಹಾಕ್ಕೊಳ್ತೀನಿ.